ಆತ್ಮದರ್ಶನ ಕಾರ್ಯಕ್ರಮಗಳಿಗೆ ಪ್ರಿಯ ವೀಕ್ಷಕರೇ, ಹೃತ್ಪೂರ್ವಕವಾದಂಥ ವಂದನೆಗಳು, ಆಮಂತ್ರಣಗಳು. ಈ ದಿವಸ ದೇವರ ವಾಕ್ಯದ ಸತ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ದೇವರ ಆಶೀರ್ವಾದಕ್ಕಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮಗೆ ಕೊಟ್ಟಿರುವಂಥ ಎಲ್ಲ ಅನುಕೂಲತೆಗಳಿಗಾಗಿ, ನಿನ್ನ ವಾಕ್ಯಕ್ಕಾಗಿ, ಪವಿತ್ರಾತ್ಮನಿಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಅಂತ್ಯ ದಿನಗಳಲ್ಲಿ ನಡೆಯಬೇಕಾದ ಸಂಭವಗಳ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನು ತನ್ನ ವಾಕ್ಯದ ಸತ್ಯಗಳನ್ನು ನಮಗೆ ಸ್ಪಷ್ಟೀಕರಿಸುವಂತೆ ಅನುಗ್ರಹಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿವಸದಲ್ಲಿ ನಾವು ಕಲಿಯಬೇಕಾದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸು. ಪವಿತ್ರಾತ್ಮನು ನಮ್ಮನ್ನು ನಡೆಸಲಿ. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಈ ದಿವಸ ನಾವು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯಕ್ಕೆ ನಾವು ಬರೋಣ. ನಾವು 7ನೇ ಅಧ್ಯಾಯಕ್ಕೆ ಬರುವಾಗ, ನಾವು 6ನೇ ಅಧ್ಯಾಯದ ಅಂತ್ಯಭಾಗಕ್ಕೆ ಬರುವಾಗ 6 ಮುದ್ರೆಗಳನ್ನು ಒಡೆದದ್ದನ್ನು ನಾವು ನೋಡಿದೆವು. ಒಟ್ಟು 7 ಮುದ್ರೆಗಳುಂಟು. ಇದರಲ್ಲಿ 6 ಮುದ್ರೆಗಳು 6ನೇ ಅಧ್ಯಾಯದಲ್ಲಿ ಮುಕ್ತಾಯ ಆಯಿತು. ಈಗ 7ನೇ ಅಧ್ಯಾಯಕ್ಕೆ ಬರುವಾಗ 7ನೇ ಮುದ್ರೆ ನಿಜವಾಗಿ ಬರಬೇಕಾಗಿತ್ತು. ಆದರೆ 7ನೇ ಅಧ್ಯಾಯದಲ್ಲಿ ಅದು ಏನೋ ಬೇರೆ ಒಂದು ಅಧ್ಯಾಯ, ಬೇರೆ ವಿಚಾರ ಇದ್ದ ಹಾಗೆ ನಮಗೆ ಕಾಣಿಸ್ತದೆ. ಏನಿದು ಇದರ ಅರ್ಥ? ನೋಡ್ರಿ, ಈ 7ನೇ ಅಧ್ಯಾಯವನ್ನು ನಾವು ಈಗ ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ಈ 7ನೇ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ಈ 6ನೇ ಅಧ್ಯಾಯಕ್ಕೂ ಮತ್ತು 8ನೇ ಅಧ್ಯಾಯಕ್ಕೂ ನೇರವಾಗಿ ಯಾವ ಒಂದು ಸಂಬಂಧವಿಲ್ಲದಂಥ ಒಂದು ಅಧ್ಯಾಯವೋ ಎಂಬುದಾಗಿ ನಮಗೆ ಕಂಡು ಬರುತ್ತದೆ. ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನಾವು ಎಚ್ಚರಿಕೆ ತೆಕ್ಕೊಳ್ಳಬೇಕಾದ ಕೆಲವಾರು ವಿಚಾರಗಳುಂಟು. ಈ 7ನೇ ಅಧ್ಯಾಯ ಅದಕ್ಕೆ ಹೇಳುವಂಥದ್ದೇನೆಂದರೆ, ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಪೆರಂಥಸಿಸ್ ಎಂಬುದಾಗಿ ನಾವು ಹೇಳುತ್ತೇವೆ. ಕನ್ನಡದಲ್ಲಿ ನಡುವಣ ಪ್ರಸ್ತಾಪ ಎಂಬುದಾಗಿ. ನಾನು ಅದನ್ನು ಕ್ಲುಪ್ತವಾಗಿ ವಿವರಿಸಿ ಈ 7ನೇ ಅಧ್ಯಾಯಕ್ಕೆ ನಾನು ಬರ್ತೇನೆ. ಈ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡಾಗ ಆಗ ನಾವು ಸರಿಯಾಗಿ ತಿಳ್ಕೊಳ್ತೇವೆ. ಇಲ್ಲದಿದ್ದರೆ ನಾವು ಗಲಿಬಿಲಿಗೊಳ್ಳುತ್ತೇವೆ. ನಾವು ಈ ವಾಕ್ಯ ಭಾಗಕ್ಕೆ ನಾವು ಬರುವಂತಹ ವೇಳೆಯಲ್ಲಿ ಈ ನಡುವಣ ಪ್ರಸ್ತಾಪವೆಂದರೆ ಏನಪ್ಪಾ ಇದು? ನಡುವಣ ಪ್ರಸ್ತಾಪ ಅಥವಾ ಪೆರಂಥಸಿಸ್ ಎಂಬುದಾಗಿ ಹೇಳಿದರೆ ಏನು? ನಾನು ಅದರ ಒಂದು ಸ್ಪಷ್ಟೀಕರಣ ಕೊಡಬೇಕಾದರೆ ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮ ಮುಂದೆ ನಾನು ಕೊಡ್ಬೋದು. ನಾವೀಗ ಆಧುನಿಕವಾದ ಯುಗದಲ್ಲಿದ್ದೇವೆ. ಟೆಲಿವಿಷನ್ ಯುಗ ಉಂಟು. ಈ ಟೆಲಿವಿಷನ್ ಯುಗದಲ್ಲಿ ನಮ್ಮ ಮನೆಗಳಲ್ಲಿ ಕೂತುಕೊಂಡು ಏಕಕಾಲದಲ್ಲಿ ಅಮೆರಿಕ ದೇಶದಲ್ಲಿ, ನಮ್ಮ ದೇಶದ ದೆಹಲಿಯಲ್ಲಿ ನಡೆಯುವಂಥ ವಿಚಾರಗಳನ್ನು ನಾವು ನೋಡ್ಬೋದು. ಅನೇಕ ಸಾರಿ ಈ ಒಲಿಂಪಿಕ್ಸ್ನ ಆಟವಾಡುವಾಗ ನಮ್ಮ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಬೇರೆ ಬೇರೆ ಆಟಗಳಾಗುವಂಥದ್ದನ್ನು ನಾವು ನೋಡ್ತೇವೆ. ಒಂದೇ ಏಕಕಾಲದಲ್ಲಿ ಎಲ್ಲ ಆಟಗಳು ಒಂದೇ ಸ್ಥಳದಲ್ಲಿ ನಡೆಯುವುದಿಲ್ಲ. ಈ ಒಲಿಂಪಿಕ್ ಆಟಗಳು ಬೇರೆ ಬೇರೆ ಗ್ರೌಂಡ್ಸ್ನಲ್ಲಿ ಏಕಕಾಲದಲ್ಲಿ ನಡೀತಾ ಇರ್ತದೆ. ನಾವು ಈಗ ಟೆಲಿವಿಷನ್ನಲ್ಲಿ ನಾವು ನೋಡುವಾಗ ಈ ಟೆಲಿವಿಷನ್ನಲ್ಲಿ ನಮಗೊಂದು ಫೆಸಿಲಿಟಿ ಉಂಟು. ಏನಂತ ಹೇಳಿದರೆ, ನಮ್ಮ ಮೇನ್ ಸ್ಕ್ರೀನ್ನಲ್ಲಿ ನಾವು ಯಾವುದೋ ಒಂದು ಮೇನ್ ಇಂಪಾರ್ಟೆಂಟ್ ಸ್ಟೇಡಿಯಂನಲ್ಲಿ ನಡೆಯುವಂಥ ಆಟದ ಕುರಿತು ನಾವು ನೋಡ್ತಾ ಇರ್ತೇವೆ. ಆದರೆ ಅದೇ ಸ್ಕ್ರೀನ್ ಒಂದು ಮೂಲೆಯಲ್ಲಿ ಇನ್ನೊಂದು ಭಾಗದಲ್ಲಿ ಅದೇ ಕಾಲದಲ್ಲಿ ಯಾವುದೋ ಇನ್ನೊಂದು ಸ್ಟೇಡಿಯಂನಲ್ಲಿ ನಡೆಯುವಂಥ ಇನ್ನೊಂದು ಆಟದ ವಿವರಣೆಯನ್ನು ಅಲ್ಲಿ ಕೊಡ್ತಾ ಇರ್ತಾರೆ. ಇನ್ನು ಕೆಲವು ಸಾರಿ ಅದರ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಸ್ಟೇಡಿಯಂನಲ್ಲಿ ನಡೆಯುವಂಥ ವಿವರಣೆಗಳನ್ನು ಕೊಡ್ತಾರೆ. ಅಂದರೆ ಮೇನ್ ಸ್ಟೇಡಿಯಂನಲ್ಲಿ ನಡೆಯುವಂಥ ಚಟುವಟಿಕೆಗಳ ಜೊತೆಯಲ್ಲಿ ಬೇರೆ ಅದೇ ಸಮಯದಲ್ಲಿ ನಡೆಯುವಂಥ ಬೇರೆ ವಿಚಾರಗಳು ಅಲ್ಲಿ ನಮಗೆ ತಿಳಿಸಲ್ಪಡ್ತದೆ. ನಮಗೀಗ ಅರ್ಥ ಆಯಿತು. ಪೆರಂಥಸಿಸ್ ಅಥವಾ ನಡುವಣ ಪ್ರಸ್ತಾಪ, ಅಥವಾ ಇನ್ನೊಂದು ಮಾತು ಹೇಳುವುದು ಇಂಟರ್ಲೂಡ್ ಅಂತ ಹೇಳಿದರೆ, ಮಧ್ಯದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಾವು ಮುಂದುವರಿತಾ ಹೋಗುವಾಗ ಮಧ್ಯದಲ್ಲಿ ಅದೇ ಕಾಲದಲ್ಲಿ ಇನ್ನೊಂದು ಸ್ಥಳದಲ್ಲಿ ಏನು ನಡೀತದೆ ಎಂಬುವಂಥದ್ದರ ವಿವರಣೆಯೇ ನಡುವಣ ಪ್ರಸ್ತಾಪ ಅಥವಾ ಪೆರಂಥಸಿಸ್ ಎಂಬುದಾಗಿ.
ಈಗ ಈ 7ನೇ ಅಧ್ಯಾಯವನ್ನು ನಡುವಣ ಪ್ರಸ್ತಾಪದ ಅಧ್ಯಾಯ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. Now the 7th chapter of the book of Revelation, it is considered as the chapter of parenthesis. ಈಗ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. Now when we come to the book of Revelation chapter 7, it explains and expands the horror unleashed at the breaking of the 5th seal. ನಾವು ಈಗಾಗಲೇ ಏನು ನೋಡಿದೆವು? 5ನೆಯ ಮುದ್ರೆ ಒಡೆದಂತದ್ದರ ಹಿನ್ನೆಲೆಯನ್ನು ನಾವು ನೋಡಿದೆವು. The persecution develops into full-blown horrors of the great tribulation. ಭಯಂಕರವಾದಂಥ ಹಿಂಸೆ ಇವಾಗ ಅಲ್ಲಿ ಪ್ರಾರಂಭವಾಗುತ್ತದೆ. The events described do not take place until later in the book, when the beast comes to power and puts down all that stands in his way. ಕ್ರಿಸ್ತ ವಿರೋಧಿಯು ಆತನು ಪ್ರಕಟವಾಗುವಂತ ಕಾಲ ಹತ್ರ ಆಗ್ತಾ ಉಂಟು. ಆತನು ಮುಂದಕ್ಕೆ ಕೆಲವಾರು ಕಾರ್ಯಕ್ರಮಗಳನ್ನು ಮಾಡುವುದಕ್ಕಿದ್ದಾನೆ. Once the seals are broken and the restraints are removed, ಆ ಮುದ್ರೆಗಳು ಒಡೆದು ಇರುವಂತ ಅಡ್ಡಿಗಳು ತೆಗೆಯಲ್ಪಟ್ಟಾಗ, it can only be a matter of time before such wickedness comes to a head. ಭಯಂಕರವಾದಂಥ ಸಂಕಟವು ಅದು ಅತಿ ಶೀಘ್ರವಾಗಿ ಅಲ್ಲಿ ಮುನ್ನುಗ್ಗುವುದಕ್ಕಿದೆ. Now here the ultimate inevitable collision between holiness and iniquity is described. ನಾವು ಈಗ ಇಲ್ಲಿ ಒಂದು ಒಂದು ಬಹಳ ವಿಶೇಷವಾದಂಥ ಒಂದು ಕಾಂಬಿನೇಷನ್ ಅವಲ್ಲಿ ನೋಡ್ತೇವೆ ನಾವು. ಏನದು? ಒಂದು ಕಡೆಯಲ್ಲಿ ಪರಿಶುದ್ಧತೆ, ಇನ್ನೊಂದು ಕಡೆಯಲ್ಲಿ ಅಪರಿಶುದ್ಧತ್ವ. Now God wants us to know what lies ahead for his people in this terrible period of trial which follows the rapture of the church. ಕ್ರಿಸ್ತನ ಸಭೆ ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟ ನಂತರ ಮುಂದಕ್ಕೆ ಏನಾಗುವುದಕ್ಕೆ ಇದೆ ಎಂಬುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕೆಂಬುದಾಗಿ ದೇವರು ಆತನು ಇಚ್ಛೆ ಪಡುವವನಾಗಿದ್ದಾನೆ. The multitudes of sealed and saved persons who come into view in this chapter are probably the fruit of the ministry of those two mysterious witnesses whom God will raise up during the first part of the beast's career. ನನ್ನ ಪ್ರಿಯರೇ, ಈ ಸಮಯದಲ್ಲಿ ನಾವಿಲ್ಲಿ ನಮ್ಮ ಗಮನಕ್ಕೆ ಬರುವಂತಹದ್ದು ಅನೇಕ ಜನರು, ಅನೇಕ ಸಾವಿರಾರು ಜನರಲ್ಲಿ ರಕ್ಷಿಸಲ್ಪಡುತ್ತಾರಂತೆ. ಅನೇಕ ಸಾವಿರಾರು ಜನರು ಇಂಥ ಸಂಕಟದ ಕಾಲದಲ್ಲಿ ರಕ್ಷಣೆಯ ಅನುಭವಕ್ಕೆ ಬರ್ತಾರೆ. ಕಾರಣ ಏನು? ದೇವರು ಆ ದಿವಸದಲ್ಲಿ ಎಬ್ಬಿಸಿರತಕ್ಕಂಥ ಮಹಾ ಶ್ರೇಷ್ಠವಾದ 2 ಸಾಕ್ಷಿಗಳ ಮೂಲಕವಾಗಿ. ನಾವು ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ನಾವು ಕಲೀಲಿಕ್ಕಿದ್ದೇವೆ. Now these 2 mysterious witnesses whom God will raise up during the first part of the career of the beast. ಆ ಮೃಗವು ಅದು ಮುಂದಕ್ಕೆ ಬರುವಾಗ ದೇವರು 2 ಸಾಕ್ಷಿಗಳನ್ನು ಆತನ ಎಬ್ಬಿಸುವುದಕ್ಕಿದ್ದಾನೆ. And it will be his murder of these 2 witnesses which will give the beast much of his rapport with godless humanity. ನೋಡ್ರಿ, ಈ ಮೃಗವು ಆ ಸಂದರ್ಭದಲ್ಲಿ ಈ 2 ಸಾಕ್ಷಿಗಳನ್ನು ವಧೆ ಮಾಡುವಂತಹದ್ದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡುವುದಕ್ಕಿದ್ದೇವೆ. The converts of these 2 men will face the rage and fury of the beast, and they will be called upon to seal their testimony with their blood. ನನ್ನ ಪ್ರಿಯರೇ, ಇಲ್ಲಿರತಕ್ಕಂಥ ಈ 2 ಸಾಕ್ಷಿಗಳ ಮೂಲಕವಾಗಿ ರಕ್ಷಿಸಲ್ಪಟ್ಟಂತ ಜನರು, ನನ್ನ ಪ್ರಿಯರೇ, ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಅವರು ರಕ್ತದಲ್ಲಿ ತಾವು ತಮ್ಮ ಸಾಕ್ಷಿಯನ್ನು ಅವರು ಪ್ರತಿಷ್ಠೆ ಪಡಿಸಿಕೊಳ್ಳಬೇಕಾಗಿದೆ. And this chapter
focuses on this testing and triumph. ಈ ಒಂದು ಅಧ್ಯಾಯ ಅವರಿಗೆ ಉಂಟಾಗುವಂಥ ಆ ಒಂದು ವಿಶೇಷವಾದ ಪರೀಕ್ಷೆ, ಆ ಸಂಕಟವನ್ನು ಅದು ತೋರಿಸ್ತಾ ಉಂಟು. ನನ್ನ ಪ್ರಿಯರೇ, ನಾವು ಹಳೆಯ ದಿವಸಗಳನ್ನು ನಾವು ಆಲೋಚನೆ ಮಾಡುವಾಗ ರೋಮ್ ಚಕ್ರಾಧಿಪತಿಯಾಗಿದ್ದಂಥ ನೀರೋ, ಆತನ ಕಾಲದಲ್ಲಿ ಆತನೊಂದು ಕೆಲಸ ಮಾಡಿದಂತೆ ಏನು ಗೊತ್ತುಂಟಾ? See, as Nero singled out the Christians for persecutions, so the beast will turn in fury on those who believe in God in his day. ನೀರೋ ಆತನೊಂದು ಕೆಲಸ ಮಾಡಿದಂತೆ, ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರನ್ನು ವಧೆ ಮಾಡುವುದಕ್ಕಾಗಿ ಆತನೊಂದು ಸೂತ್ರವನ್ನು ಅನುಭವಿಸಿದ. he singled out Christians exclusively. Why? He can kill them en masse. ಆದ್ದರಿಂದ ಈ ದಿವಸದಲ್ಲಿಯೇ ಬಹಳ ಪ್ರಸಿದ್ಧವಾದಂಥ ಒಂದು ಮಾತು ನಾಣ್ಣುಡಿ ಹಾಗೆ ನಮ್ಮಲ್ಲಿ ಬಂದಿಯದಲ್ಲ. ನೀರೋ ಚಕ್ರವರ್ತಿ ಏನು ಮಾಡಿದ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟಂಥವರನ್ನು ವಧೆ ಮಾಡುವುದಕ್ಕಾಗಿ ಅವರ ಮೇಲೆ ಸುಳ್ಳು ಸಾಕ್ಷಿಗಳನ್ನು ಎಬ್ಬಿಸಿದ. ಈ ನೀರೋ ರೋಮ್ ಪಟ್ಟಣದಲ್ಲಿರುವಾಗ ಕ್ರೈಸ್ತರು ಈ ರೋಮ್ ಪಟ್ಟಣದಲ್ಲಿ ಬೆಂಕಿ ಹಚ್ಚುವುದಕ್ಕೆ ಕಾರಣರು ಎಂಬುದಾಗಿ ಸುಳ್ಳು ವದಂತಿಯನ್ನು ಹಬ್ಬಿಸಿದಂತೆ. ಎಲ್ಲಿಯವರೆಗೆ ಆತನು ಕೆಲಸ ಮಾಡಿದಂತೆ ಹೇಳಿದರೆ, ರೋಮ್ ಪಟ್ಟಣದಲ್ಲಿ ಆತನು ಕ್ರೈಸ್ತರ ವಿರುದ್ಧವಾಗಿ ಆತನು ಕೊಳ್ಳಿಗಳನ್ನು ಎತ್ತಿ ಅವರನ್ನು ಬೆಂಕಿಯಲ್ಲಿ ಧ್ವಂಸ ಮಾಡಿದಂತೆ. ಅದಕ್ಕಾಗಿಯೇ ಬಂದಂತ ಒಂದು ನಾಣ್ಣುಡಿ, ನೀರೋ ಚಕ್ರವರ್ತಿ ತನ್ನ ಪ್ಯಾಲೇಸ್ನ ಮೇಲಂತಸ್ತಿಗೆ ಹೋಗಿ ಆತನು ಪಿಟೀಲು ಬಾರಿಸಿದಂತೆ. ಅದಕ್ಕೋಸ್ಕರವಾಗಿ ಬಂದಂತ ಮಾತೇನೆಂದರೆ, ವೆನ್ ರೋಮ್ ವಾಸ್ ಬರ್ನಿಂಗ್ ನೀರೋ ವಾಸ್ ಫಿಡ್ಲಿಂಗ್. ವೆನ್ ರೋಮ್ ವಾಸ್ ಬರ್ನಿಂಗ್ ನೀರೋ ವಾಸ್ ಫಿಡ್ಲಿಂಗ್. ಕಾರಣ ಏನು? ರೋಮ್ ಪಟ್ಟಣದ ಅನೇಕ ಪಟ್ಟಣಗಳಿಗೆ ಬೆಂಕಿ ಇಟ್ಟು ಅದರಲ್ಲಿ ಕ್ರೈಸ್ತರನ್ನು ಸುಟ್ಟಾಕಿದ. ಇದು ರೋಮ್ ಚಕ್ರವರ್ತಿಯು ಮಾಡಿದಂತ ಮಹಾ ದುಷ್ಟತನದ ಒಂದು ಕಾರ್ಯ. ಲಾಂಗ್ ಬಿಫೋರ್ ದ ಡ್ರೆಡ್ಫುಲ್ ಟೈಮ್ ಕಮ್ಸ್, God tells in advance how he will love and care for his own, sealing some and strengthening others for the dreadful hour of trial. ಆದ್ದರಿಂದ ಇಂಥ ಒಂದು ಸಂಕಟದ ಕಾಲ ಬರುತ್ತದೆಂಬುದಾಗಿ ದೇವರಿಗೆ ಗೊತ್ತಿದ್ದರಿಂದ ದೇವರು ತನ್ನ ಮಕ್ಕಳನ್ನು ಹೇಗೆ ಜೋಪಾನವಾಗಿ ಇಡುತ್ತಾನೆ, ಯಾವ ರೀತಿಯಲ್ಲಿ ತನ್ನ ಮಕ್ಕಳನ್ನು ಕಾಪಾಡುತ್ತಾನೆ, ಅವರಿಗೋಸ್ಕರವಾಗಿ ತಾನು ಏನು ಕಾರ್ಯಾಚರಣೆ ಮಾಡುತ್ತಾನೆ ಎಂಬುವಂಥದ್ದರ ವಿವರಣೆ ಮಾಡುವಂಥ ಅಧ್ಯಾಯವೇ 7ನೇ ಅಧ್ಯಾಯ. ಈ 7ನೇ ಅಧ್ಯಾಯದಲ್ಲಿ ನೋಡ್ರಿ, ರಕ್ಷಣೆಯನ್ನು ಹೊಂದಿದ ಯಹೂದ್ಯರನ್ನು ಅನ್ಯ ಜನರನ್ನು ಕುರಿತಂತ ಸತ್ಯಗಳನ್ನು ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರ, ದೇವರೊಂದು ಕಾರ್ಯ ಮಾಡಲಿಕ್ಕಿದ್ದಾನೆ. ಆ ಕಾರ್ಯ ಏನದು? ದೇವರು ತನ್ನ ಮಕ್ಕಳನ್ನು ಕಾಪಾಡುವುದಕ್ಕಿದ್ದಾನೆ. ಯಾವ ರೀತಿಯಲ್ಲಿ? ಹಿಂಸೆಯ ಕಾಲದಲ್ಲಿಯೂ ಕೂಡ ನಾವು ಸಂಕಟವನ್ನು ದಾಟಿ ಹೋಗಬೇಕಾದಂಥ ಕಾಲವು ಬಂದರೂ ಕೂಡ ದೇವರು ತನ್ನ ಮಕ್ಕಳನ್ನು ಕಾಪಾಡುತ್ತಾನೋ? ಹೌದು, ಒಂದು ವೇಳೆ ಎಲ್ಲ ಜನರು ಹಿಂಸೆಯಲ್ಲಿ ನಾಶವಾಗಲಿಕ್ಕಿಲ್ಲ, ಆದರೆ ಖಂಡಿತವಾಗಿಯೂ ಅನೇಕರು ಹಿಂಸೆಯ ದಿನಗಳಲ್ಲಿ ನಾಶವಾಗುವರು. ಬಟ್ ಇನ್ ದ ಮಿಡ್ಸ್ಟ್ ಆಫ್ ಪರ್ಸಿಕ್ಯೂಷನ್, our God is able to console, rescue and give the real protection. Now come on, let's read now first 3 verses. ಅಲ್ಲಿ ಬರೆದಂತ 3 ವಚನಗಳನ್ನು ನಾವು ಗಮನಿಸೋಣ. First of all, now we see God's providential care for his own people. ದೇವರು ತನ್ನ ಜನರಿಗೋಸ್ಕರವಾಗಿ ಆತನು ಯಾವ ಒಂದು ಭದ್ರತೆಯನ್ನು ಆತನಲ್ಲಿ ಕೊಡುತ್ತಾ ಇದ್ದಾನೆ. There is given a magnificent revelation of God's absolute control over all the factors of time and space. ಅನೇಕ ಸಾರಿ ನಾವು ನೆನೆಸುವುದುಂಟು, ಈ ಎಲ್ಲ ಹಿಂಸೆ ಸಂಕಟಗಳು ನಡೆಯುವಾಗ ದೇವರು ತನ್ನ ಅಧಿಕಾರದಲ್ಲಿದ್ದಾನಾ? ದೇವರು ತನ್ನ ಅಧಿಕಾರವನ್ನು ಚಲಾಯಿಸುತ್ತಾನೋ? Is he still God of heaven? Is he the God Almighty? Is he still the same God who loves his people? Yes,
And I can say 1,000 times, yes, 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 our God is the one who is able to give the protection. Now let us read what John says. And after these things I saw 4 angels standing on the 4 corners of the earth, holding the 4 winds of the earth, that the wind should not blow on the earth, nor on the sea, nor on any tree. And I saw another angel ascending from the east, having the seal of the living God. And he cried with a loud voice to the 4 angels, to whom it was given to hurt the earth and the sea, saying, hurt not the earth, neither the sea, nor the trees, till we have sealed the servants of our God in their foreheads. ಕನ್ನಡದಲ್ಲಿ ಏನುಂಟು? ಪ್ರಕಟಣೆ 7 ಮೊದಲಿನ 3 ವಚನಗಳು. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು, ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ. ನನ್ನ ಪ್ರಿಯರೇ, what a wonderful protection that God is able to give to his people. There is a calm in the midst of the storm. Is it possible? There can be calmness in the midst of the storm. ಬಿರುಗಾಳಿ ಬೀಸುವ ಸಮಯದಲ್ಲಿಯೂ, ದೇವರು ಆಪತ್ತಿನ ಕಾಲದಲ್ಲಿಯೂ ಸಮಾಧಾನವನ್ನು ತರುವುದಕ್ಕೆ ಆತನು ಶಕ್ತನಾಗಿದ್ದಾನೆ. 4 angels, 4 ದೇವದೂತರು, they are very much active, who are active in judgment and who hold their hands. Further tempests of fury are restrained by a decree of God. ದೇವರನ್ನು ಅಪ್ಪಣೆ ಮಾಡಿದ. Some of God's people must be sealed before anything else can transpire. ಮುಂದೆ ಏನು ನಡೆಯಬೇಕಾ ಅದು ನಡೆಯುವುದಕ್ಕೆ ಮುಂಚಿತವಾಗಿ ದೇವರೊಂದು ಅಪ್ಪಣೆ ಮಾಡುತ್ತಾನೆ. ಏನದು? ದೇವದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯಲ್ಲಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ. Some of God's people must be sealed before anything can happen. Now a stillness will descend on human affairs. The world's politicians no doubt will pride themselves that their diplomacy and their greatness have brought about this tranquility. ಲೋಕದ ಜನರು ಬಹಳ ಕೊಚ್ಚಿಕೊಳ್ತಾರೆ. ನೋಡಿದ್ರ, ನಮ್ಮ ಕೆಲಸದಿಂದಾಗಿ ಈಗ ಸದ್ಯಕ್ಕೆ ಸಮಾಧಾನ ಆಯಿತು. The sudden peace, however, will be none of man's doing. ಅನೇಕ ಸಾರಿ ದೇವರು ನಮ್ಮ ಮಧ್ಯದಲ್ಲಿ ಕೆಲಸ ಮಾಡುವಾಗ ಮನುಷ್ಯನದನ್ನು ತಾನು ಮಾಡಿದಂತ ಕೊಚ್ಚಿಕೊಳ್ತಾನೆ. ನನ್ನ ಎಫರ್ಟ್, ನನ್ನ ರಿಕನ್ಸಿಲಿಯೇಷನು, ನಾನು ಅಂತಾರಾಷ್ಟ್ರೀಯವಾಗಿ ಮಾಡಿದಂತ ಆ ಒಂದು ಒಪ್ಪಂದದ ನಿಮಿತ್ತ ಸಮಾಧಾನ ಉಂಟಾಯಿತು. ನೋ 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 ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಎನಿ ಇಂಟರ್ನ್ಯಾಷನಲ್ ಟ್ರೀಟಿ. It is in reality just a lull between the storm. Man consistently ignores the biblical truth that the heavens do rule. ಅನೇಕ ಸಾರಿ ನಾವು ನೆನೆಸುವುದೇನಂದ್ರೆ, ಲೋಕದಲ್ಲಿ ಅನೇಕ ವಿಚಾರಗಳು ನಡೆಯುವಾಗ ಕೆಲವರು ಎಲ್ಲಿಯವರೆಗೆ ಹೇಳಿದ್ದುಂಟಂತ ಹೇಳಿದ್ರೆ, ಏನು ದೇವರು ಸತ್ತೋಗಿದ್ದಾನ? ನನ್ನ ಪ್ರಿಯರ, ಬಹಳ ದುಃಖದ ಮಾತದು. Let us not say that. Our God is not dead, he is alive. Our God is in control of the whole thing. Our God is the ruler. The rulership is in the hands of the Lord, not in the hands of the devil. To man, every phenomena, especially of a political nature,
must have a natural explanation. It would never admit that there is a higher hand, that man's controlling human affairs. ಮನುಷ್ಯನು ಸಾಧನ ಒಪ್ಪಿಕೊಳ್ಳಿಕ್ಕೆ ಅವನು ತಯಾರಿಲ್ಲ. ರಾಜಕಾರಣಿಗಳು ನೆನೆಸುವುದು ತಮ್ಮ ಚಾಣಚಕ್ಯತೆಯಿಂದ ಸಮಾಧಾನ ತಂದೆ. ಅನೇಕ ಬೇರೆ ಬೇರೆ ರಾಜಕೀಯ ಪಕ್ಷಗಳು ನೆನೆಸುವುದು ನನ್ನ ಚಾಣಚಕ್ಯತೆಯಿಂದ ಈಗ ನನ್ನ ದೇಶದಲ್ಲಿ, ನನ್ನ ಊರಿನಲ್ಲಿ ಸಮಾಧಾನ ಉಂಟಾಯಿತು. ನೋ 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 ನೋ, it is only God who can bring peace. This sudden stillness is so that the 144,000 can be sealed. ಒಂದು ಉದ್ದೇಶ, ಬರಬೇಕಾದಂತ ಆ ಸಂಕಟದ ಕಾಲ ಅದು ಮುಂದುವರಿಯುವಾಗ God says stop for a while. Now there is calmness. God said, in you go back to Genesis chapter 19 verse 22, I cannot do anything till thou be come thither. ನೀನು ಇಲ್ಲಿಗೆ ಬರುವವರೆಗೆ ನಾನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. Just so God will not allow the great tribulation to develop until he has secured and sealed a remnant of believing Jews. ನಂಬುವಂತ ಯಹೂದ್ಯರಿಗೆ ಮುದ್ರೆ ಹಾಕುವವರೆಗೆ ದೇವರು ಈ ಮಹಾ ಸಂಕಟ ಕಾಲ ಸ್ವಲ್ಪ ಕಾಲಕ್ಕೆ ಮುಂದುವರಿಸಲಿಕ್ಕೆ ದೇವರು ಬಿಡುವುದಿಲ್ಲ. The angel with the seal comes from the east. The final disaster comes from the east when the time of Armageddon is ripe. Armageddon ಯುದ್ಧ ಪ್ರಾರಂಭವಾಗುವುದಕ್ಕಿದೆ. The Lord also comes from the east when he comes in glory. ಆತನು ಪೂರ್ವ ಪ್ರದೇಶದಿಂದ ಬರುತ್ತಾನೆ. The Lord comes, as you see in Matthew chapter 24 verse 27. For as the lightning cometh out of the east and shineth even unto the west, so shall also the coming of the Son of Man be. ನನ್ನ ಪ್ರಿಯರೇ, ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವಾಗ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಹೇಳಿದ ಮಾತು ಮತ್ತಾಯ 24:27, ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೆ ಕಾಣಿಸ್ತದೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು. Now here we begin the parenthetical chapter. ನಡುವಣ ಪ್ರಸ್ತಾಪ ಪ್ರಾರಂಭ ಆಗ್ತಾ ಉಂಟು. ಇದರ ವಿವರಣೆ ಮುಂದಕ್ಕೆ ಕೊಡಬೇಕಾಗಿದೆ. ಕೇವಲ 3 ವಚನ ನಿಮ್ಮ ಗಮನಕ್ಕೆ ನಾನು ತಕ್ಕೊಂಡು ಬಂದೆ. ನನ್ನ ಪ್ರಿಯರೇ, God has brought the silence now. Why there is silence in the midst of the great tribulation? What is the reason? What is going to happen? Why this parenthetical chapter? Why this parenthetical chapter? ಈ ನಡುವಣ ಪ್ರಸ್ತಾಪ ಯಾಕೆ ಬಂತು? You want to know more about it? Watch my next program and I'm going to explain to you the reason for the parenthetical chapter. ಈ ನಡುವಣ ಪ್ರಸ್ತಾಪ, ಅದರ ಉದ್ದೇಶವನ್ನು ಮುಂದಿನ ವಾರದಲ್ಲಿ ನಾನು ಅದನ್ನು ನಿಮಗೆ ವಿವರಿಸ್ತೇನೆ. Till then, keep praying, watchful. The Lord is coming. ಕರ್ತನ ಬೇಗನೆ ಬರುತ್ತಾನೆ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಬರುವಿಕೆ ಅದೆಷ್ಟೋ ಗಂಭೀರವಾದದ್ದು. ನೀನು ಈ ಲೋಕಕ್ಕೆ ಬರುವಾಗ ನಿನ್ನ ಸಭೆಯನ್ನು ಮೇಲಕ್ಕೆತ್ತುತ್ತಿ, ಅದಾದ ನಂತರ ನೀನು ಈ ಲೋಕಕ್ಕೆ ಸಭೆಯೊಡನೆ ಬರುವ ದಿನ ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ಸಂಕಟದ ಕಾಲ ಇಲ್ಲಿ ಪ್ರಾರಂಭವಾಗ್ತದೆ. ದೇವರೆಂಥ ಮಹಾ ಸಂಕಟ. ದೇವರ ಈ ಸತ್ಯಗಳನ್ನು ನಾವು ಕಲಿಯುತ್ತಿರುವಾಗ, ದೇವರ ನಾವು ಯಾರು ಆ ಸಂಕಟ ಕಾಲಕ್ಕೆ ಒಳಗಾಗುವುದು ಬೇಡ. ದೇವರ ನಾನು ಈ ದಿವಸದಲ್ಲಿ ರಕ್ಷಕನಾದ ಯೇಸುವೆ ನಿನ್ನನ್ನು ನಾನು ಸ್ವೀಕರಿಸ್ತೇನೆ, ನಿನಗೆ ಒಳಗಾಗಿ ನಾನು ಜೀವಿಸ್ತೇನೆ ಎಂಬಂಥ ತೀರ್ಮಾನದಲ್ಲಿ ಮುಂದುವರಿಯುವುದಕ್ಕೆ ಕೃಪೆ ಮಾಡು. ನೀನು ವಾಕ್ಯದ ಸತ್ಯಗಳ ಮೂಲಕವಾಗಿ ಅನೇಕರ ಜೊತೆಯಲ್ಲಿ ಮಾತನಾಡು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಘನಮಾನ ಉಂಟಾಗಲಿ ಕರ್ತನೇ. ಆಮೇನ್.